ಯುವತಿಯರನ್ನ ಬೇರೆ ಧರ್ಮದವರು ಲವ್ ಜಿಹಾದಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಈಗ ನಿಮ್ದು ಇದೇನು ಉಲ್ಟಾನ ಹಾಗಾದ್ರೆ? ಲವ್ ಜಿಹಾದ್ಗೆ ಉಲ್ಟಾ ನಮ್ದು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಲವ್ ಜಿಹಾದ್ ಅನ್ನೋದು ಇಲ್ಲ ಅಂತ ವಾದ ಮಾಡಿದವರಲ್ವ ಇವರೆಲ್ಲರೂ. ಲವ್ ಜಿಹಾದ್ ಅನ್ನೋದು ಇಲ್ವೇ ಇಲ್ಲ, ಇದು ಸಂಘಿಗಳು ಸೃಷ್ಟಿಸಿರುವಂಥ ಒಂದು ಹುನ್ನಾರ, ಸಂಘಿಗಳ ಹುನ್ನಾರ ಅಂತೆಲ್ಲ ಮಾತಾಡ್ತಿದ್ರಲ್ವಾ. ಹಾಗಿದ್ಮೇಲೆ ಲವ್ ಜಿಹಾದ್ಗೆ ವಿರುದ್ಧ ಹೆಂಗಾಗತ್ತೆ? ಲವ್ ಜಿಹಾದ್ನ ನೀವು ಪ್ರೇಮ ಅಂತ ಕರೆಯೋದಾದರೆ ಇದು ಪ್ರೇಮಕ್ಕೆ ಮತ್ತೊಂದು ಪ್ರೇಮ ಅಷ್ಟೇ. ನೀವು ಆ ದಿಕ್ಕಿನ ಪ್ರೇಮ ಆದರೆ ಈ ದಿಕ್ಕಿನಲ್ಲೂ ಪ್ರೇಮ ಇರಬೇಕಲ್ಲ. ಯಾಕೆ ಒಂದೇ ದಿಕ್ಕಿನಲ್ಲಿ ಪ್ರೇಮ ನಡೀಬೇಕು, ಇನ್ನೊಂದು ದಿಕ್ಕಲ್ಲೂ ಪ್ರೇಮ ಆಗಲಿ ಅಂತ? ಮತ್ತು ಅದಕ್ಕೆ ಮುಕ್ತವಾಗಿ ಅವರು ಬೆಂಬಲ ಕೊಡಬೇಕು. ಪ್ರೇಮಕ್ಕೆ ಯಾವತ್ತೂ ಚೌಕಟ್ಟನ್ನು ಹಾಕಬಾರ್ದು ಅಂತ ನೀವುಗಳೇ ಹೇಳ್ಕೊಟ್ಟಿರೋದ್ರಿಂದ ಮುಕ್ತವಾಗಿ ಇದನ್ನು ನಮಗೆ ವಿಸ್ತಾರ ಮಾಡಿ ಕೊಟ್ಟರೆ ಆ ಪ್ರೇಮ ಎಲ್ಲ ಕಡೆ ಹಬ್ಬಲಿಕ್ಕೆ ಅನುಕೂಲವಾಗುತ್ತೆ ಅಂತ ನನಗನ್ಸುತ್ತೆ. ಅನ್ಯ ಸಮಾಜ ಅಂದರೆ ಹಿಂದೂ ಯುವಕರು ಮುಸ್ಲಿಮರನ್ನ ಅಥವಾ ಕ್ರೈಸ್ತರನ್ನ ಹಾಗೆ ಹೇಳ್ತಾ ಇದ್ದೀನಿ. ನಾನು ಎಲ್ಲ ರೀತಿಯಿಂದಲೂ ಹೇಳ್ತಿದ್ದೀನಿ, ಯಾವುದೋ ಒಂದು ಸಮಾಜ, ಹಿಂದೂ ಸಮಾಜದಲ್ಲೇ ಇರುವಂಥ ಹಿಂದೂ ಧರ್ಮದಲ್ಲಿರುವಂಥ ಒಂದು ಸಮಾಜದ ತರುಣ ಮತ್ತೊಂದು ಸಮಾಜದ ಹೆಣ್ಣು ಮಗಳನ್ನು ಪ್ರೀತಿಸಿ ಮದುವೆ ಆಗ್ಬೋದು. ಅದೇ ರೀತಿ ಈ ಸಮಾಜ, ಪಂಥ, ಜಾತಿ ಈ ಎಲ್ಲೆಯನ್ನು ಮೀರಿ ನೀವು ಮತ್ತೊಂದು ಹೆಜ್ಜೆಯನ್ನು ದಾಟಿ ಪಂಥಕ್ಕೆ ಹೋಗೋದಿದ್ರೆ ಅದರಲ್ಲೂ ಯಾವ ಅಭ್ಯಂತರ ಇರಬಾರ್ದು. ಪ್ರೀತಿಗೆ ಯಾಕ್ರಿ ಎಲ್ಲೇ ಕಟ್ತೀರಿ? ನೀವೇ ಹೇಳಿಕೊಟ್ಟಂಥ ಪಾಠ, ಪ್ರೀತಿಗೆ ಎಲ್ಲೇ ಯಾಕೆ ಕಟ್ತೀರಿ ಅನ್ನುವಂಥ ಪ್ರಶ್ನೆ ನಮಗೆ ನಾವು ಕೇಳ್ಕೊಳ್ಬೇಕಿದೆ ಅಂತ ಅನ್ಸುತ್ತೆ ನನಗೆ.